कर्नाटक के चित्रदुर्ग जिले में एक ट्रक से टकराने के बाद एक प्राइवेट स्लीपर बस में आग लगने से कम 9 लोग जिंदा जल गए। बस बेंगलुरु से शिवमोग्गा जा रही थी, जो 300 किलोमीटर से ज्यादा का सफर था। तभी गुरुवार तड़के करीब 2:30 बजे नेशनल हाईवे 48 NH 48 पर यह हादसा हुआ। बताया जा रहा है कि दूसरी तरफ से आ रहे एक ट्रक ने डिवाइडर पार किया और बस से टकरा गया। पुलिस महानिरीक्षक रविकांत गौड़ा ने कहा, गुरुवार सुबह एक लॉरी डिवाइडर पार करके बस से टकरा गई। शुरुआती जांच से पता चलता है कि लॉरी बस के फ्यूल टैंक से टकराई होगी, जिससे फ्यूल बाहर निकल गया। कुछ यात्री आग से बचने में कामयाब रहे। अब तक 8 यात्रियों और ट्रक ड्राइवर की मौत की पुष्टि हुई है। सीबर्ड कोच की इस बस में ड्राइवर और कंडक्टर समेत 32 लोग सवार थे और बस आग की लपटों में घिर गई थी। सचिन, जो हादसे के समय सड़क पर थे, उन्होंने टक्कर देखी। उन्होंने कहा, सीबर्ड बस ने हमें ओवरटेक किया और फिर एक कंटेनर ट्रक, जो दूसरी तरफ से आ रहा था, डिवाइडर पार करके स्लीपर बस से टकरा गया। ट्रक उस जगह के पास टकराया जहां डीजल टैंक था। हादसे को याद करते हुए यात्रियों में से एक आदित्य ने कहा, उस समय लोग चिल्ला रहे थे, जलती हुई बस से कैसे बचे। यह बताते हुए आदित्य ने कहा, हादसा हुआ और मैं गिर गया। मैंने चारों तरफ आग देखी, दरवाजा नहीं खुल रहा था। हमने शीशा तोड़ा और भागने की कोशिश की। लोगों ने दूसरों को बचाने की कोशिश की, लेकिन आग तेजी से फैल रही थी, इसलिए यह मुश्किल हो गया। सीबर्ड बस्ಗೆ ಜವಗೊಂಡನಹಳ್ಳಿ ಬಳಿ ಎದುರುಗಡೆಯಿಂದ ಬರ್ತಾ ಇದ್ದಂಥ ಒಂದು ಕಂಟೈನರ್ ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ಬಸ್ನಲ್ಲಿ. ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರ್ಬೋದು. ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆ ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ. ಆದರೆ ಗಾರ್ಡನ್ ನಿದ್ದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು 8 ಜನ ಒಳಗಡೆ ಸಿಕ್ಕಿ ಹಾಕಿಕೊಂಡು ದುರಾದೃಷ್ಟವಶಾತ್ ತೀರಿ ಹೋಗಿದ್ದಾರೆ. ಅದ್ರ ಜೊತೆಗೆ ಕಂಟೈನರಲ್ಲಿ ಇದ್ದಂತಹ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ತೀರಿ ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ. ಒಟ್ಟು ಇದುವರೆಗೆ ನಮಗೆ 9 ಒಂದು ಕಂಟೈನರ್ನ ಡ್ರೈವರ್ ಮತ್ತು 8 ಜನ ಪ್ಯಾಸೆಂಜರ್ಸ್ ಎನ್ನುವ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಉಳಿದಂತೆ ಗಾಯಾಳುಗಳು 12 ಜನ ಹಿರಿಯೂರಿಗೆ, 9 ಜನ ಶಿರಾ ಮತ್ತು 3 ಜನ ತುಮಕೂರಿಗೆ ಹೋಗಿದ್ದಾರೆ. ತುಮಕೂರಿಗೆ ಶಿರಾದಲ್ಲಿ ಇದ್ದಂಥ ಒಬ್ಬರಿಗೆ 15-20% ಬರ್ನ್ಸ್ ಆಗಿದೆ ಅಂತ ಬೆಂಗಳೂರಿನ ವಿಕ್ಟೋರಿಯಾಗೆ ರೆಫರ್ ಮಾಡಿದ್ದಾರೆ. ಈಗಿನ ಮಾಹಿತಿ ಪ್ರಕಾರ ಗಾಯಾಳುಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದವರನ್ನು ಬಿಟ್ಟು ಉಳಿದವರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ. ಈಗ ಒಟ್ಟು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 32 ಜನ ಒಟ್ಟು ಬಸ್ನಲ್ಲಿದ್ದವರು, ಇನ್ಕ್ಲೂಡಿಂಗ್ ಡ್ರೈವರ್ ಆ್ಯಂಡ್ ಕಂಡಕ್ಟರ್. ಅದರಲ್ಲಿ ಸಿಕ್ಕಿರುವ ಲೆಕ್ಕ ಪ್ರಕಾರ 8 ಜನ ಒಳಗಡೆ ಇದ್ದಿರ್ಬೋದು ಅಂತೇಳಿ. ಒಂದು ಮಗುವನ್ನು ಹೋಲ್ತಕ್ಕಂಥ ಶವ ಇದೆ ಅಂತ ಹೇಳ್ತಾ ಇದ್ದಾರೆ. ಶವ ಅದು ನಮಗೆ ಅದರ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ಈಗ ಖಚಿತವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪ್ರಾಥಮಿಕ ತನಿಖೆಯಿಂದ 8 ಜನ ಬಸ್ನಲ್ಲಿ ತೀರೋಗಿದ್ದಾರೆ ಮತ್ತು ಒಬ್ಬರು ಕಂಟೈನರ್ ಲಾರಿಯಲ್ಲಿ ಡ್ರೈವರ್ ತೀರೋಗಿದ್ದಾರೆ. ಒಟ್ಟು 9. ಈಗ ನಾವು ಎಲ್ಲ ಏನು
ತೀರೋಗಿದ್ದಾರೆ ಅವರ ಶವಗಳನ್ನು ಸಂಗ್ರಹಿಸಿ ಅವುಗಳ DNA ಟೆಸ್ಟ್ಗೆ ತಜ್ಞರನ್ನು ಕರೆಸಿದ್ದೇವೆ. ಬೆಂಗಳೂರಿಂದ ಬಂದಿದ್ದಾರೆ ಮತ್ತು ಸ್ಥಳೀಯವಾಗಿ ನಮ್ಮ ಸೋಕೋ ಆಫೀಸರ್ಸ್ ಇದ್ದಾರೆ. ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ನಮಗೆ DNA ಏನು ಬೇಕೋ ಎಷ್ಟು ಮಾಹಿತಿಯನ್ನು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮುಂದಿನ ಏನು ತನಿಖೆಯನ್ನು ಮುಂದುವರಿಸ್ತೇವೆ. ಸಂಬಂಧಪಟ್ಟವರಿಗೆ ಗುರುತಿಸಿ ಆದಷ್ಟು ಬೇಗ ಶವಗಳನ್ನು ಕೊಡ್ತಕ್ಕಂತಹ ಪಾರ್ಥಿವ ಶರೀರಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಭಾಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ದಾಸರಹಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಿರ್ತಕ್ಕಂಥ ಬೇಲಿಯನ್ನು ಕಿತ್ಕೊಂಡು ಹೋಗಿ ಚರಂಡಿಯನ್ನು ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ಬರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಅದು ಅದೃಷ್ಟ ಅಂತ ಹೇಳ್ಬೇಕು. ಅವರು ಬೇರೆ ಒಂದು ಬಸ್ಸನ್ನು ಮಾಡಿಕೊಂಡು ತಮ್ಮ ಪ್ರವಾಸವನ್ನು ಮುಂದುವರಿಸಿದ್ದಾರೆ. ಆ ಸಂಬಂಧಪಟ್ಟ ಬಸ್ನ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ. ಆ ಪ್ರತ್ಯಕ್ಷ ಸಾಕ್ಷಿಯವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಳ್ತೇವೆ. ಒಟ್ಟಾರೆ ಇದೊಂದು ಅತ್ಯಂತ ದುರದೃಷ್ಟದ ಅಪಘಾತ. ಇದ್ದಂಥ 32 ಜನದಲ್ಲಿ 8 ಜನ ಈವರೆಗೆ ನಮಗೆ ಗೊತ್ತಾಗಿದ್ದು ತೀರೋಗಿದ್ದಾರೆ. ಉಳಿದಂತೆ ಈ ಆಕ್ಸಿಡೆಂಟ್ ಏನಾಯಿತು, ಹೇಗಾಯಿತು ಅನ್ನೋದನ್ನು ನಾವು ತನಿಖೆ ಮೂಲಕ ಕಂಡುಹಿಡಿಯಬೇಕಾಗಿದೆ. ಸರ್, ಬಸ್ಸಲ್ಲಿ ಎಷ್ಟು ಬರ್ತದೆ ಈಗ ನೋಡಬೇಕು, ಅದನ್ನು ನೋಡಿ ತೆಗಿತಾ ಇದ್ದಾರೆ, ನೋಡಬೇಕು, ಅದನ್ನು ಪರಿಶೀಲನೆ ಮಾಡೋದು ಗೊತ್ತಾಗುತ್ತೆ. ಸರ್, ಈಗ ಮೃತ ಆಗಿರುವಂಥವ್ರನ್ನ ಸಂಬಂಧಿತ ವಿಚಾರ ತಿಳಿಸುವಂಥದ್ದು ಅವ್ರ ಸಂಪರ್ಕ ಎಲ್ಲವನ್ನು ಸಂಪರ್ಕ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರೆಲ್ಲರೂ ಕೂಡ ಡಿಜಿಟಲ್ ಡಿಜಿಟಲ್ ಇದ್ರ ಮೂಲಕ ಆನ್ಲೈನ್ ಮೂಲಕ ಅವರು ಬುಕ್ ಮಾಡಿದ್ದಾರೆ. ಅವ್ರ ಫೋನ್ ನಂಬರ್ಗಳು ಸಿಕ್ಕಿದ್ದಾರೆ. ಅವನ್ನೆಲ್ಲರೂ ನಮ್ಮ ಪೊಲೀಸ್ ಅಧಿಕಾರಿಗಳು ಸಂಪರ್ಕ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವ್ರನ್ನ ಆದಷ್ಟು ಬೇಗ ಗುರುತಿಸಿ, ಯಾಕಂದರೆ ಅದು ಭಾಳ ಮುಖ್ಯ, ಶವಗಳನ್ನು ಗುರುತಿಸಿ ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು, ಯಾರು ಮುಕ್ತರಿರೋ ಅವ್ರಿಗೆ ಗುರುತಿಸ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಅದನ್ನು ನಾವು ಮಾಡ್ತೇವೆ. देश और दुनिया की तमाम बड़ी खबरों से जुड़े रहने के लिए लाइक करें, सब्सक्राइब करें यूट्यूब पर सच को हिंदी चैनल और बेल आइकन दबाकर पाएं लेटेस्ट अपडेट सबसे पहले।